ನಮಸ್ಕಾರ. ನಾನು ಡಾಕ್ಟರ್ ಸಂತೋಷ್ ಅಂತ. ಇವರು ನನ್ನ ಧರ್ಮಪತ್ನಿ ಡಾಕ್ಟರ್ ಕೃಪಾ ಅಂತ. ಪಾಂಡವಪುರದಲ್ಲಿ ಫಸ್ಟ್ ಟೈಮ್ ಒಬ್ಬ MLA ಯಾರು ಕೃಷಿ ಸಂಬಂಧಿತವಾಗಿ ಒಂದು ದೊಡ್ಡ ಆರ್ಗನೈಸೇಷನ್ ಇಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೇ ಫಸ್ಟ್ ಟೈಮು. ಇದುವರೆಗೂ ಎಲ್ಲರೂ ಯಾವುದೋ ಒಂದು ಆರ್ಕೆಸ್ಟ್ರಾನೋ ಅಥವಾ ಒಂದು ಡ್ರಾಮಾನೋ ಬೇರೆ ಏನೇನಾದ್ರು ಮಾಡ್ತಾ ಇದ್ರು. ಯಾಕಂದ್ರೆ ಮಂಡ್ಯ ಒಂದು ಕೃಷಿ ಆಧಾರಿತ ಜಿಲ್ಲೆ, ಅದರಲ್ಲೂ ಎಸ್ಪೆಷಲಿ ಪಾಂಡವಪುರ ಒಂದು ಕೃಷಿಗೆ ಸಂಬಂಧಪಟ್ಟಂತ ಜಿಲ್ಲೆಯಲ್ಲಿ ಕೃಷಿ ಆಧಾರಿತವಾಗಿ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂತ ವಿಚಾರ. ಆಸ್ ಎ ಎಜುಕೇಟೆಡ್ MLA ಈಸ್ ಡೂಯಿಂಗ್ ವಾಟ್ ಮಂಡ್ಯ ಮತ್ತೆ ಪಾಂಡವಪುರಕ್ಕೆ ಏನು ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಪೊಲಿಟಿಷಿಯನ್ಸ್ಗಳು ಈ ರೀತಿ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ನಗರಕ್ಕೆ ಅಥವಾ ಜಿಲ್ಲೆಗೆ ಅಥವಾ ಹಳ್ಳಿಗಳಿಗೆ ಏನು ಬೇಕು ಅಂತ ತಿಳ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇದೊಂದು ಒಳ್ಳೆ ಕಾರ್ಯಕ್ರಮ, ಕೃಷಿ ಆಧಾರಿತ ಕಾರ್ಯಕ್ರಮ. ಒಳ್ಳೇದು ದರ್ಶನ್ ಅವ್ರು ಮಾಡ್ತಾ ಇದ್ದಾರೆ. ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಲಿ ಅಂತ ಆಸೆ ಪಡ್ತೇವೆ. ಸ್ವರಾಜ್ಯದ ಕಲ್ಪನೆ ನಮ್ಗೆ ತುಂಬಾ ಹಳೇದು. ಸೊ ನಮ್ಮ ದೇಶ ಈಗೊಂದು ಹೊಸ ರಾಜ್ಯದ ಕಲ್ಪನೆ. ಗಾಂಧಿಯವರ ಸ್ವರಾಜ್ಯ ನಾವು ನೋಡಿಲ್ಲ, ಬಟ್ ಈಗಿನ ಸ್ವರಾಜ್ಯ ನಮ್ಮ ದೇಶ ನಮ್ಮ ಇದು ಎಲ್ಲ ಉಳಿಬೇಕಂತಂದ್ರೆ ನಾವು ನಮ್ಮ ಸ್ವಾವಲಂಬನೆಯನ್ನು ಬಳಸ್ಕೋಬೇಕು. ಚೈನಾ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಮಾಡಬೇಕು. ಅದೆಲ್ಲ ಆಗ್ಬೇಕಂದ್ರೆ ನಾವು ಕೃಷಿಗೆ ಒತ್ತು ಕೊಡಬೇಕು ಅನ್ನೋದು ನನ್ನ ಆಸೆ. ಬೇರೆ ಕಡೆ ಎಲ್ಲ ಕಡೆ ಹೋದ್ರೆ ಇದು ಸಾವಯವ ಅಂತ ಅನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಚೆನ್ನಾಗಿದೆ, ಎಲ್ಲ ಒರಿಜಿನಲ್ ತರಕಾರಿ ಗಿಡಗಳು ಎಲ್ಲರೂ ಪರ್ಚೇಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಆಸ್ ಎನ್ ಎಜುಕೇಟೆಡ್ MLA is doing good.